ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹನುಮ ಮಾಲಾಧಾರಿಗಳಿಂದ ಮುತ್ತಿಗೆ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಗೆ ಮುತ್ತಿಗೆಯ ಪ್ರಯತ್ನ ಆಗತ್ತೆ. ನಮಾಜನ ಮುಗಿಸಿ ಹೊರ ಬಂದಿರುವಂತಹ ಮುಸ್ಲಿಂ ಮುಖಂಡ ಲಾಕ್ ಆಗಿದ್ದಾನೆ. ಅಬ್ದುಲ್ ರಾಜಾ ಖಾನ್ನನ್ನ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಖಾಕಿ. ಸಂಕೀರ್ತನ ಯಾತ್ರೆ ವೇಳೆ ನಮಾಜ್ಗೆ ಅಬ್ದುಲ್ ಬಂದಿರ್ತಾನೆ. ಈ ವೇಳೆ ನಮಾಜನ ಮುಗಿಸಿ ಹೊರ ಬರ್ತಾ ಇದ್ದಂಗೆ ಲಾಕ್ ಆಗಿದ್ದಾನೆ. ನೂರಾರು ಯುವಕರ ಜೊತೆ ನಮಾಜ್ಗೆ ಬಂದಿರುವಂಥ ಅಬ್ದುಲ್ ಈತ ನಮಾಜನ ಮುಗಿಸಿ ಹೊರ ಬರ್ತಾ ಇದ್ದಂಗೆ ಖಾಕಿ ಕರೆದುಕೊಂಡು ಹೋಗ್ತಿರುವಂಥದ್ದು ಕಾರಣ ಸಮಸ್ಯೆ ಆಗಬಾರದು ಅನ್ನೋದು. ನಮಾಜನ ಮುಗಿಸಿ ಹೊರ ಬಂದ ತಕ್ಷಣ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಸಂಕೀರ್ಣ ಯಾತ್ರೆಯ ವೇಳೆ ಮಸೀದಿಗೆ ನುಗ್ಗಲು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಹನುಮ ಮಾಲಾಧಾರಿಗಳು ಏನೋ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಆ ಪ್ರಯತ್ನ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಜಾಮಿಯಾ ಮಸೀದಿಗೆ ನೂರಾರು ಯುವಕರ ಜೊತೆ ನಮಾಜ್ ಮಾಡೋದಕ್ಕೆ ಅಬ್ದುಲ್ ರಜಾಕ್ ಬಂದಿರ್ತಾರೆ. ನಮಾಜನ ಮುಗಿಸಿ ಹೊರಗಡೆ ಬರ್ತಾ ಇದ್ದಂಗೆ ಅಂದರೆ ಸುಖ ಸುಮ್ಮನೆ ಕೆಲಸ ಇಲ್ಲ ಇಂಥವ್ರುಗಳಿಗೆ. ಏನೋ ಒಂದು ಶಾಂತಿ ಕದಡಬೇಕು, ಏನೋ ಒಂದು ಎಡವಟ್ಟು ಮಾಡ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕಾಗಿ ಹೋದ್ರೆ ಯಾವ ಕಾರಣಕ್ಕಾಗಿ ಹೋದ್ರು ಅಲ್ಲಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ ಪ್ರಸನ್ನ ಮೊದಲೇ ಹೊತ್ಕೊಂಡು ಉರಿತಾ ಇದೆ ಅಲ್ಲಿ. ಇದರ ಮಧ್ಯೆ ರಜಾಕ್ ಅವರ ಆಗಮನ ಯಾಕಲ್ಲಿ? ಮಸೀದಿ ಸಂಬಂಧಪಟ್ಟಂಗೆ ಏನಾದ್ರು ಅಬ್ದುಲ್ ರಜಾಕ್ ಅವರು ಒಂದು ಹೇಳಿಕೆಯನ್ನು ಕೂಡ ನೀಡಿರುವಂತದ್ದು. ಸಂಕೀರ್ಣ ಯಾತ್ರೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿದವರ ಮೇಲೆ FIR ಅನ್ನ ಕೂಡ ಆಗ್ಬೇಕು ಅಂತ ಕೂಡ ಆ ಒಂದು ಮಾತನ್ನು ಹೇಳಿರುವಂತದ್ದು. ಅಲ್ಲಿವರೆಗೆ ನಾನು ಹೋಗೋದಿಲ್ಲ, FIR ಏಕೆ ಆಗೋದಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಈಗ ಅಬ್ದುಲ್ ರಜಾಕ್ ಮಾಡಿರುವಂತದ್ದು. ಜೊತೆಗೆ ಠಾಣೆಗೆ ಬರಲು ಹೇಳಿದ್ದೀನಿ, ಠಾಣೆಗೆ ಬಂದಿದ್ದೇನೆ, FIR ಆಗ್ಬೇಕು, ನಾನು ಶಾಂತಿಗೆ ಭಂಗವನ್ನು ತರುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಈಗ ಪೊಲೀಸರ ಜೊತೆ ಅಬ್ದುಲ್ ರಜಾಕ್ ಅವರು ಹೇಳಿರುವಂತದ್ದು. ಜೊತೆಗೆ ನಮಾಜ್ ಮುಗಿಸಿ ಹೊರ ಬಂದಂತ ಮುಸ್ಲಿಂ ಮುಖಂಡರು ಈಗ ಏನು ಒಂದು ಹಿಂದೂ ಜಾಗರಣ ವೇದಿಕೆ ಸಂಕೀರ್ಣ ಏನು ನಿನ್ನೆ ನಡೀತು, ಆ ಒಂದು ನುಗ್ಗಲಿಗೆ ಸಂಬಂಧಪಟ್ಟಂತೆ ಒಂದು FIR ಅನ್ನ ಕೂಡ ಆಗ್ಬೇಕು ಅಂತ ಕೂಡ ಈಗ ಪಟ್ಟು ಹಿಡಿದಿರುವಂತದ್ದು. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಹನುಮ ಮಾಲಾಧಾರಿಗಳಿಂದ ಅಲ್ಲಿ ಸಂಕೀರ್ತನ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಚಿಕ್ಕ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಅದೆಲ್ಲ ಸರಿ ಹೋಗುತ್ತೆ. ಅದು ಮಸೀದಿಯ ವಿಚಾರವಾಗಿ ಏನೋ ಕಿತ್ತಾಡ್ಕೊಳ್ತಾರೆ. ಅಂದರೆ ಅಲ್ಲಿ ಬೇರೆಯವ್ರ ಜೊತೆ ಕಿತ್ತಾಡ್ಕೊಡೋದಲ್ಲ, ಪೊಲೀಸರು ಮತ್ತು ಮಾಲಾಧಾರಿಗಳ ನಡುವೆ ವಾಗ್ವಾದ ಆಗುತ್ತೆ. ಅದಾದ ನಂತರ ಇವತ್ತು ಅಬ್ದುಲ್ ರಜಾಕ್ ಆ ಜಾಮಿಯಾ ಮಸೀದಿಗೆ ಹೋಗಿ ನಮಾಜನ್ನು ಮಾಡಿದ್ದಾನೆ. ಹೊರಗಡೆ ಬರ್ತಾ ಇದ್ದಂಗೆ ಲಾಕ್ ಮಾಡಿದ್ದು ಕಾರಣ ಏನು ಅಂತಂದರೆ ಮತ್ತೆ ಸಮಸ್ಯೆ ಆಗಬಾರ್ದು ಅಂತೇಳಿ. ಸಮಸ್ಯೆ ಮಾಡಲಿಕ್ಕೆ ಹೋಗಿದ್ರ ಇವರು? ಅಬ್ದುಲ್ ರಜಾಕ್ ಆತನಿಗೆ ಈಗ ವಶಕ್ಕೆ ಪಡೆಯಲಾಗಿದೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ